ಅಲ್ಲಾಕಲ್ಲ ಮಗ ಇಂಕ್ಯುಬೇಟರ್ ಬಗ್ಗೆ ಒಂದು ಅರ್ಧಂಬರ್ಧ ಹೇಳ್ಬಿಟ್ಟೆ. ಇಂಕ್ಯುಬೇಟರ್ ಬಗ್ಗೆ ಪೂರ್ತಿ ಹೇಳಲಿಲ್ಲ, ಒಂಚೂರು ಪೂರ್ತಿ ಹೇಳಲ್ಲ ಮಗ ಅಂತ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಮತ್ತು ಇಂಕ್ಯುಬೇಟ್ರಲ್ಲಿ ಮತ್ತು ಕೋಳಿ ಮತ್ತು ಇಂಕ್ಯುಬೇಟ್ರಿಗೂ ಏನು ವ್ಯತ್ಯಾಸ, ಮತ್ತು ಕೋಳಿಲಿ ಮರಿ ಆಗೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಮತ್ತು ಕಮೆಂಟ್ ಕೂಡ ಮಾಡಿದ್ರಿ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಕೋಳಿದು ಮತ್ತು ಇಂಕ್ಯುಬೇಟ್ರಲ್ಲಿ ಏನಪ್ಪ ವ್ಯತ್ಯಾಸ ಅಂತಂದರೆ, ನೀವಾಗ ಕೋಳಿನ ಅಂದರೆ ಕಾವು ಕೂರಿಸಿ ನೀವು ಒಂದು 20 ದಿನ ಕಾದ್ಮೇಲೂ ಕೂಡ ಒಂದು 3 ತಿಂಗಳು ಕೋಳಿಯಿಂದ ಕಾಯಬೇಕಾಗುತ್ತೆ. ಅಂದರೆ ಕೋಳಿಯಿಂದ ಕಾಯಬೇಕು ಅಂತಂದರೆ ನೀವು ಕೋಳಿ ಸಾಕೋದು ಮತ್ತು ಕೋಳಿ ಮೇವು ಕಲಿಸೋದು ಇದೆಲ್ಲ ಕಾಯಬೇಕಾಗುತ್ತೆ. ಬಟ್ ಇದನ್ನು ಏನು ಮಾಡೋದು ಅಂತಂದರೆ ಇಂಕ್ಯುಬೇಟ್ರಲ್ಲೂ ಅದೇ ಥರ ಮರಿ ಆಯಿತು ಅಂದರೆ ಈ ಮರಿಗಳನ್ನ ಸಪ್ರೇಟ್ ಬಿಟ್ಕೊಂಡು, ಅಂದರೆ ನೀವು ಕೇಳ್ಬೋದು ಬ್ರೋ ಕೋಳಿದು ಆದಮೇಲೆ ಕೋಳಿ ಸಪ್ರೇಟ್ ಬಿಟ್ಕೋಬೋದಲ್ವಾ ಅಂತ. ಅಂದರೆ ಇವಾಗ ಕೋಳಿದ ಅವಶ್ಯಕತೆನೇ ಇರಲ್ಲ. ಅಂದರೆ ಕೋಳಿಗೆ ತನ್ಪಾಡುತ್ತಾನೋ 5 ದಿನಕ್ಕೆ 10 ದಿನಕ್ಕೆ ತಿರ್ಗಾ ಮೊಟ್ಟೆ ಬರುತ್ತೆ. ಈ ಕೋಳಿಗೆ ಅವಶ್ಯಕತೆ ಇರೋದಿಲ್ಲ. ಮತ್ತು ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತೀನಿ ನೋಡಿ, 18 ದಿನಕ್ಕೆ ಮೊಟ್ಟೆಗಳನ್ನ ಎತ್ಮಾಡಬೇಕು. ಬೈ ಚಾನ್ಸ್ ನಾನು ಈ ಸಲ ಮೊಟ್ಟೆ ಎತ್ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಮೊಟ್ಟೆಲಿ ಅಲ್ಲೇ ಹೊಡೆದು ಮರಿಗಳಾಗಿರೋದು. ಅಂದರೆ ಇಲ್ಲೆಲ್ಲ ಕಾಣಿಸ್ತಿರೋ ಮರಿಗಳು ಕ್ವಾಲಿಟಿ ಮರಿಗಳನ್ನು. ನಿಮಗೆ ಕೋಳಿದು ಏನು ಮರಿ ಬರುತ್ತೆ ಅದೇ ಥರ ಕ್ವಾಲಿಟಿ, ಅದೇ ಸೇಮ್ ಕ್ವಾಲಿಟಿ ಎಲ್ಲ ಬರುತ್ತೆ. ಅಂದರೆ ಈ ಕೋಳಿದು 38.2 ಅಂದರೆ 38.2 ಇವಾಗ ಈ ಕರೆಂಟ್ ಇರಬೇಕು. ಮತ್ತು ಅಂದರೆ ಕಾವು ಕೊಡೋಕ್ಕೆ ಟೆಂಪ್ರೇಚರ್ ಇರಲೇಬೇಕು. ಕೋಳಿಲಾಗಲಿ ಮಿಷಿನಲ್ಲಾಗಲಿ ಎರಡರಲ್ಲೂ ಸೇಮ್ನ ಅಟ್ಯಾಚ್ ಮಾಡಿರ್ತಾರೆ. ಎರಡನ್ನೂ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ಅದರಲ್ಲಿ ಏನಾಗುತ್ತೆ ಅಂದರೆ ಕೋಳಿದು ಯಾವ ಥರ ಬರುತ್ತೆ ಸೇಮ್ ಮರಿಸ್ಗಳು ಮತ್ತು ಮರಿ ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಂದು ಅದರಲ್ಲೇ ಬರುತ್ತೆ. ಮತ್ತು ಇನ್ನೂ ಬುದ್ಧಿವಂತರು ಅಂದ್ಕೊಂಡಿರೋದೇನು ಅಂತಂದರೆ ನಾವು PhD ಮಾಡಿದ್ದೀವಿ ಮರಿಗಳಲ್ಲಿ, ಮಿಷಿನಲ್ಲಿ ಬೇರೆ ಥರ ಬರುತ್ತೆ, ಇದರಲ್ಲಿ ಬೇರೆ ಥರ ಬರುತ್ತೆ, ಹಿಂಗೆ ಅಂತ. ಯಾವುದೇ ಕಾರಣಕ್ಕೂ ಬರೋಲ್ಲ. ಇದು ಕಾವು ಕೊಟ್ಟು ಮಾಡಿಸೋದು, ಅದು ಕಾವು ಕೊಟ್ಟು ಮಾಡಿಸೋದು, ಮತ್ತು ಮರಿ ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು 1 ತಿಂಗಳು ಮರಿನ ಸಾಕ್ಬಿಟ್ರೆ ನೀಟಾಗಿ ಯಾವುದೇ ಕಾರಣಕ್ಕೂ ಮರಿಗಳು ಸಾಯೋದಾಗಲಿ ಮತ್ತು ಇನ್ನೊಂದು ಆಗೋದಾಗಲಿ ಯಾವುದೂ ಇರೋಲ್ಲ. ನೀವು ನೀಟಾಗಿ ಸಾಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಅದನ್ನು ಬಿಟ್ಬಿಟ್ಟು ನೀವು ಮರಿಗಳನ್ನ ನೀಟಾಗಿ ಸಾಕೊಳ್ಳದಂತೆ ಮತ್ತು ಇದರಲ್ಲೇ ಆಗಲಿ ಇಲ್ಲ ಕೋಳಿದೇ ಆಗಿರಲಿ, ಈ ಕೋಳಿ ಹತ್ರ ಬಿಡ್ತು ಅಂದ ತಕ್ಷಣ ಕೋಳಿ ಕೆಲಸ ಮುಗ್ದೋಯ್ತಾ? ಇಲ್ಲ, ನೀವು ಕಂಪ್ಲೀಟಾಗಿ ಕೋಳಿ ಹತ್ರ ಅದು ಮರಿ ಯಾವ ಥರ ಔಷಧಿ ಹಾಕೋದು ಮತ್ತು ಅದು ಜೋಗುಡಿಸೋದು ಮತ್ತು ಎಲ್ಲ ಪ್ರತಿಯೊಂದೂ ನಾನು ಅದಕ್ಕೆ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಹ್ಯೂಮನ್ ಕೇರ್ ಹಾಕೋಬಿಡಿ ಕಂಪ್ಲೀಟ್ ಫಸ್ಟು ಡೇಯಿಂದ ಲಾಸ್ಟ್ವರೆಗೂ. ನೀವು 1 ತಿಂಗಳು ಮರಿನ ನೀಟಾಗಿ ಸಾಕ್ಬಿಡ್ತು ಅಂದರೆ 1 ತಿಂಗಳಾದಮೇಲೆ ನೀವು ಹೆಂಗಾರು ಸಾಕೋಬೋದು. ಮತ್ತು ಇಂಕ್ಯುಬೇಟ್ರಲ್ಲಿ ಏನಪ್ಪ ಅಂದರೆ 18 ದಿನ ಆದಮೇಲೆ ಈ ಥರ ಮೊಟ್ಟೆ ಹೊಡೆದಿರುತ್ತೆ, ಅದನ್ನ ತೆಗೆದು ಕೆಳಗಡೆ ಇಟ್ಕೋಬೇಕಾಗುತ್ತೆ. ಇದು ಬಂದು 70 ಮೊಟ್ಟೆ ಇಂಕ್ಯುಬೇಟರು. 70 ಮೊಟ್ಟೆಲಿ ನನ್ನ ಹತ್ರ ಎಲ್ಲ ಮರಿಗಳಲ್ಲಿ ಇವಾಗ ಆಲ್ರೆಡಿ ಒಂದು 50% ಅಂದರೆ ಎಲ್ಲ ಅಂದರೆ ಒಂದು 70-80% ಇವಾಗ ಆಲ್ರೆಡಿ ಮೊಟ್ಟೆ ಹೊಡೆದು ಈ ಥರ ಬಂದೈತೆ. ಅಂದರೆ ಇನ್ನೊಂದು 20 ಮೊಟ್ಟೆ ಉಳ್ಕೊಂಡೈತೆ, ಅದು ಹೊಡೆಯುತ್ತೆ. ಅದರಲ್ಲಿ ಏನು ವೇಸ್ಟ್ ಆಗೋದು ಏನು ಅಂತಂದರೆ ಒಂದು 5% ವೇಸ್ಟ್ ಆಗ್ಬೋದು ಅಷ್ಟೇ. ಇನ್ನೆಲ್ಲ ಮರಿನೂ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಈ ಥರ ಇಂಕ್ಯುಬೇಟರ್ಸಿಂದ ಮಾಡ್ಕೋಬೋದು. ಇಲ್ಲ ನಾನು ಕಾವು ಕುಣಿಸೆ ಮಾಡಿಸ್ತೀನಿ ಅಂದರೆ ಕಾವಲ್ಲೇ ಮಾಡಿಸ್ಕೋಬೋದು. ಈ ಕೆಲವ್ರು ಏನು ಅನ್ಕೊಬಿಟ್ಟವ್ರೆ ಅಂತಂದರೆ ಕೋಳಿದು ಮಾಡೋದು ಮಾತ್ರ ಪ್ಯೂವರು, ಇನ್ನು ಇದ್ರಲ್ಲಿ ಬರೋದೆಲ್ಲ ಪ್ಯೂರ್ ಕೋಳಿ ಬರೋಲ್ಲ ಅಂತ. ನೀವು ಆ ಮೂಢನಂಬಿಕೆಗಳನ್ನ ಬಿಟ್ಬಿಟ್ರೇಣ, ಎಲ್ಲದರಲ್ಲೂ ಬರುತ್ತೆ. ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಮನೆ ಊಟ ಬೇರೆ ಹೋಟ್ಲ್ ಊಟ ಬೇರೆ ಅಂತ ಫಿಕ್ಸ್ ಆಗಿದ್ರೆ ಅನ್ನನೇ ತಾನೇ ಬರೋದು. ಅದೇ